ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಇವತ್ತು ನಮಗೆ ಹಲಸಿನಕಾಯಿ ಪದಾರ್ಥ ಮಾಡಲಿಕ್ಕೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಅದರ ಸೋಲೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನನಗೆ ಒಳಗೆ ಕೆಲಸ ಉಂಟು, ನಾನು ಬ್ರೇಕ್ಫಾಸ್ಟಿಗೆ ತಿಂಡಿ ಮಾಡ್ತಾ ಇದ್ದೀನಿ, ಹಾಗೆ ನಾನು ಅಲ್ಲಿಗೆ ಹೋಗಲಿಲ್ಲ, ವಿಡಿಯೋ ಮಾಡಿದಷ್ಟೇ. ನೋಡಿ, ಇವತ್ತು ಹಲಸಿನಕಾಯಿ ಪದಾರ್ಥ ನೋಡಿ, ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇವೆ, ಇನ್ನು ತೊಳಿಬೇಕಷ್ಟೇ. ಹಾಗೆ ಹಲಸಿನ ಬೀಜ ಕೂಡ ಹಾಕ್ತೇವೆ ನೋಡಿ, ಹಲಸಿನ ಬೀಜ ಇದು ತುಂಬ ಒಳ್ಳೆಯದುಂಟು ವೀಕ್ಷಕರೇ, ಒಳ್ಳೆಯದಾಗ್ತದೆ ಹಾಕಿದರೆ. ಒಂದು ತಿನ್ನುವಾಗ ಒಂದು ನಾವು ಇದು ಮೆದು ಆಗಿ ನಮಗೆ, ಗಟ್ಟಿ ಇರೋದು ಒಳ್ಳೆಯದಾಗ್ತದೆ ನೋಡಿ. ಅದಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಸಾಂಬಾರೆಲ್ಲ ತೆಗೆದಿದ್ದೇನೆ. ಮೆಣಸು, ಈರುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ಸಾಸಿವೆ, ಅರಸಿನ ಮತ್ತು ತೆಂಗಿನ ತುರಿ, ಬೆಳ್ಳುಳ್ಳಿ ಮತ್ತು ಎಲ್ಲ ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಚಕ್ಕೆ ಲವಂಗ ಕೂಡ ತೆಗೆದುಕೊಂಡಿದ್ದೇನೆ ನೋಡಿ. ಅದನ್ನು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಾನು ಮತ್ತೆ ಇದಕ್ಕೆ ಒಗ್ಗರಣೆ ಕೊಡುವುದಿಲ್ಲ, ಈಗ ಎಣ್ಣೆಯಲ್ಲೇ ಫ್ರೈ ಮಾಡ್ತೇನೆ ಎಲ್ಲ ಸಾಂಬಾರನ್ನು ಮಸಾಲ ಮಾಡಲಿಕ್ಕೆ ನೋಡಿ. ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ನಾವು ವರ್ಷಕ್ಕೊಮ್ಮೆ ಮಾಡೋದು, ಯಾಕೆಂದರೆ ನಮಗೆ ಅದು ಜಾಸ್ತಿ ತಿಂದರೆ ಆಗೋದಿಲ್ಲ, ಅದಕ್ಕೆ ವರ್ಷಕ್ಕೊಮ್ಮೆ ಮಾಡ್ತೇವೆ ನಾವು ಇದನ್ನು ಚೆಂದ ಮಾಡಿ ಮಾಡುವಾಗ ನೋಡಿ. ಈರುಳ್ಳಿ ಮತ್ತು ಅದಕ್ಕೆ ಕರಿಬೇವಿನ ಸೊಪ್ಪೆಲ್ಲ ಹಾಕಿದ್ದೇವೆ, ಫ್ರೈ ಮಾಡ್ತಾ ಇದ್ದೇನೆ ನಾನು ಅದನ್ನು. ಇದೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ನೋಡಿ. ಅದನ್ನು ಕುದಿದ ನೀರಿಗೆ ಇದು ಹಲಸಿನ ಬೀಜವನ್ನು ಹಾಕಿದ್ದೇನೆ, ಕುದಿದ ನೀರಿಗೆ ಹಾಕಬೇಕು, ಆಗ ಅದು ಬೇಗ ಬೇಯ್ತದೆ, ಇನ್ನು ಒಳ್ಳೆಯದು ಕೂಡ ಆಗ್ತದೆ ನೋಡಿ. ನಾನೀಗ ಅದು ಎಟ್ಟಿ ಪುಡಿ ಅಂದರೆ ಸಿಗಡಿ ಪುಡಿಯನ್ನು ಹಾಕ್ತೇನೆ ಸ್ವಲ್ಪ ಅದಕ್ಕೆ. ಅದನ್ನು ನಾನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ, ಆಗ ಪರಿಮಳ ಬರ್ತದೆ ಅದು ಫ್ರೈ ಮಾಡುವಾಗ. ಚೆಂದ ಮಾಡಿ ಫ್ರೈ ಮಾಡಬೇಕು, ಅದು ಫ್ರೈ ಮಾಡಿದರೆ ಮಾತ್ರ ಪರಿಮಳ ಬರ್ತದೆ ಜಾಸ್ತಿ ನೋಡಿ. ಮಸಾಲೆ ಎಲ್ಲ ಕಡ್ದಿಟ್ಟಿದ್ದೇನೆ, ರುಬ್ಬೆಲ್ಲ ಆಗಿದೆ, ಅದು ತೆರೆಯಾಗಿ ನಾನು ಕಡ್ದಿದ್ದೇನೆ ನೋಡಿ. ಜಾಸ್ತಿ ನಾನು ಅದನ್ನು ರುಬ್ಬಲಿಲ್ಲ, ನುಣ್ಣಗೆ ಮಾಡಲಿಲ್ಲ, ತೆರೆಯಾಗಿ ನಾನು ಗ್ರೈಂಡ್ ಮಾಡಿದ್ದೇನೆ ನೋಡಿ. ಆಚೆ ಅದು ಹಲಸಿನ ಬೀಜ ಬೆಂದಿದೆ, ಅದಕ್ಕೆ ನಾನು ಹಲಸಿನಕಾಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಹಾಕಬೇಕು, ಅದು ಸ್ವಲ್ಪ ಅಲ್ಲಿ ಕಟ್ ಮಾಡುವಾಗೆಲ್ಲ ಅದಕ್ಕೆ ಮಣ್ಣು ತಾಗಿದೆ, ಹಾಗೆ ತೊಳೆದು ಹಾಕ್ತಾ ಇದ್ದೇನೆ ಕ್ಲೀನ್ ಮಾಡಿ ನೋಡಿ. ಇನ್ನು ಅದನ್ನು ಮಿಕ್ಸ್ ಮಾಡಬೇಕು ಚೆಂದ ಮಾಡಿ, ಬೇಗ ಬೇಯ್ತದೆ ಈ ಹಲಸಿನಕಾಯಿ, ಅದಕ್ಕೆ ನಾವು ಅದನ್ನೇ ಒಂದು ಮರದಿಂದ ಅದನ್ನೇ ಮಾಡೋದು ನೋಡಿ. ಅದು ಚೆಂದ ಮಾಡಿ ಬೆಂದಿದೆ ಹಲಸಿನಕಾಯಿ ಮತ್ತು ಹಲಸಿನ ಬೀಜ ಚೆಂದ ಮಾಡಿ ಬೆಂದಿದೆ. ಮತ್ತು ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೇನೆ. ಈಗ ಮಸಾಲ ಹಾಕ್ತಾ ಇದ್ದೀನಿ, ಕಡಿದಿಟ್ಟ ಮಸಾಲ, ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ತೀನಿ. ಮತ್ತು ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು, ಹಾಗೆ ಸ್ವಲ್ಪ ಅದು ಕುದಿ ಬರಬೇಕು ಮಸಾಲ ನೋಡಿ. ಅದು ಕುದಿ ಬಂದಿದೆ ಮಸಾಲ. ಇನ್ನು ಕಡಿದಿಟ್ಟ ತೆಂಗಿನ ತುರಿ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿದ್ದೇನೆ ನಾನು, ತೆರೆಯಾಗಿ ಉಂಟದು, ನುಣ್ಣಗೆ ಮಾಡಬಾರ್ದು, ಅದು ಒಳ್ಳೆಯದಾಗೋದಿಲ್ಲ.
ಅದನ್ನು ಸ್ವಲ್ಪ ತೊಳೆದು ಕೂಡ ಹಾಕ್ತೀನಿ. ಅದು ಮಿಕ್ಸಿಯಲ್ಲೆಲ್ಲ ಉಂಟು ಅದರದ್ದು ಮಸಾಲ, ಹಾಗೆ ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ದು ಎಲ್ಲ ಹಾಕಿದ್ದೇನೆ. ನಾವು ಒಮ್ಮೆ ಮಾಡುವಾಗ ಅದನ್ನು ಚೆಂದ ಮಾಡಿ ಮಾಡೋದು, ಅದು ಇಲ್ಲದೆ ತಿನ್ನುವುದಿಲ್ಲಲ್ಲ. ನೋಡಿ, ಅದು ಎಟ್ಟಿ ಪುಡಿ ಎಟ್ಟಿ ಅಂದರೆ ಅದು ಅದಕ್ಕೆ ಸಿಗಡಿ ಪುಡಿಯಾದ ಚಿಕ್ಕ ಎಟ್ಟಿ, ಅದು ಎಟ್ಟಿದ ಪುಡಿ ಅಂತ, ಎಟ್ಟಿ ಎಲ್ಲಿ ಎಟ್ಟಿ ಅಂತ ಹೇಳ್ತಾರೆ ಅದು. ನೋಡಿ ಆಗ್ತಾ ಬಂತು ನೋಡಿ ವೀಕ್ಷಕರೇ, ಆಯಿತು ಪದಾರ್ಥ ಎಲ್ಲ. ಕೊನೆಗೆ ನಾನು ಸಿಗಡಿ ಪುಡಿ ಹಾಕಿದ್ದು ನೋಡಿ. ಊಟ ಮಾಡೋದು ವೀಕ್ಷಕರೇ, ಒಳ್ಳೆಯದಾಗುತ್ತದೆ ಊಟ ಮಾಡಲಿಕ್ಕೆ. ಧನ್ಯವಾದಗಳು.